ಚುನಾವಣಾ ಪ್ರಚಾರದ ಕಣ ರಂಗೇರಿದೆ. ಘಟಾನುಘಟಿಗಳು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನು ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿ ಕೂಡ ಇಂದು ಬೆಂಗಳೂರಿನ ಯಲಹಂಕದಲ್ಲಿ ಬಂದಿದ್ದಾರೆ, ಪ್ರಚಾರದಲ್ಲಿ ತೊಡಗಿದ್ದಾರೆ. ಏನ್ ಹೇಳ್ತಿದ್ದಾರೆ ನೋಡೋಣ ಬನ್ನಿ. రుణాలు మాఫీ చేసే రకంగా స్పెషల్ ప్యాకేజెస్ చేశారు. ఇప్పుడు కూడా ఇదే కాంగ్రెస్ పార్టీ మీరు అండదండలు అందిస్తే ఖచ్చితంగా ఇక్కడున్నటువంటి చేనేత కార్మికులు, చేనేత సోదరిమణులు ఎవరైతే ఉన్నారో వాళ్ళందరికీ కూడా మీకు చేయూతిచ్చేది హస్తం, మీకు సహాయపడేది హస్తం కాంగ్రెస్ పార్టీ. కాబట్టి మీ ఓటు హస్తం గుర్తుకు ఓటు వేసి ఆ రకంగా మిమ్మల్ని మీరు రక్షించుకోవాలని నేను మనస్ఫూర్తిగా కోరుకుంటూ నాకు ఈ అవకాశం ఇచ్చినందుకు ధన్యవాదాలు తెలియజేస్తాను. మరొకసారి హృదయపూర్వక ధన్యవాదాలు. జై చిరంజీవి, జై మెగాస్టార్ చిరంజీవి, జై చిరంజీవి. మనంతా ముఠామేశ్వరి ఎవరు? యలహంకకి, ఆంధ్రకి, ఇడీ ఇండియాకి ముఠామేశ్వరి. జై చిరంజీవి. చిరంజీవి గారికి, మెగాస్టార్ చిరంజీవి గారికి, కాంగ్రెస్ పార్టీకి జై చిరంజీవి. కేపీసీసీ సదస్సులైన కృష్ణమూర్తి గారు స్వాగతం పలుకుతున్నారు. ఆంధ్ర మెగాస్టార్ చిరంజీవి గారికి యలహంక కొండపల్లి ఓట్లో ఉండే ఆంధ్ర మెగాస్టార్ ಚಿರಂಜೀವಿ గారు ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಪಡುತ್ತಾ ಇರುವ ಸಚಿವರು ನಗರ ಬಿಟ್ಟು ಪಲಾಯನ ಮಾಡಿ ಈ ಒಂದು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಬಂಧುಗಳೇ ತಾವೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿ ಅವರ ಹೆಂಡತಿಯನ್ನು ಗೆಲ್ಸಕ್ಕಾಗಲಿಲ್ಲ. ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಡಿ ಕೆ ಸುರೇಶ್ ಅವರು ಗೆದ್ರು. ಆದ್ರೆ ಇಲ್ಲಿ ಬಂದು ನಮಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ಬಾಬು ಅವರೇ ಮತ್ತು ಎಲ್ಲ ಮುಖಂಡಗಳೇ, ಬಂಧುಗಳೇ. ಏನು జై చిరంజీవి, జై చిరంజీవి, జై చిరంజీవి. సౌండ్ వినిపించలేదు, ఇంకా జోరుగా రావాలి. జై చిరంజీవి. థ్యాంక్ యూ. చాలా సంతోషంగా ఉంది ఈరోజు ఈ యలహంకలో ఏర్పాటు చేసినటువంటి ఈ సభకు. తెలుగులో మాట్లాడుతూ ఉంది కదా ఈనాటి సభకు ఎస్వి భాష బ్లాక్ ప్రెసిడెంట్ గారికి, ఇతర కాంగ్రెస్ కార్యకర్తలకు, నాయకులకు, ముఖ్యంగా ఇక్కడికి ఇచ్చేసినటువంటి మహిళలకు, అమ్మలకు, చెల్లెలకు, అక్కలకు, నా తమ్ముళ్లకు, అన్నలకు, మరీ ముఖ్యంగా నా అభిమానులకు, ప్రతి ఒక్కరికి పేరు పేరున నా హృదయపూర్వక నమస్కారాలు తెలియజేసుకుంటాను. చాలా బిజీగా ఉన్నాను. ఆంధ్రప్రదేశ్ లో కూడా ఎన్నికల ప్రచారం కమిటీకి చైర్మన్ గా ఉన్నాను. అలాగే అభ్యర్థులు ఎంపిక చేసుకునే బిజీలో ఉండి ఒక క్షణం కూడా ఎక్కడికి వేరే చోటుకి వెళ్లే అవకాశం లేదు. కానీ వీరప్ప మొయిలీ గారు ఫోన్ చేసి రావాలి, ఒక్క రోజైనా నా కోసం స్పేర్ చేయండి, నా కోసం కాకపోయినా ఇక్కడ తెలుగు ప్రజలు కానివ్వండి, కన్నడ ప్రజలు కానివ్వండి, ఎలాంటి తేడా లేకుండా మిమ్మల్ని కేంద్ర మంత్రి మన ఆంధ్ర మెగాస్టార్
ಆಂಧ್ರದಲ್ಲೂ ನಾನು ತುಂಬಾ ಬ್ಯುಸಿ ಇದ್ದೇನೆ. ಮೊಯ್ಲಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಮಾಡುವಂತೆ ಕೇಳಿಕೊಂಡ್ರು, ಹಾಗಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇನೆ. ಮೊಯ್ಲಿಗೆ ಮತ ಹಾಕಿ ಕಾಂಗ್ರೆಸ್ ಗೆಲ್ಲಿಸಿ. ಕಾಂಗ್ರೆಸ್ನಿಂದ ಮಾತ್ರ ಸಾಮಾಜಿಕ ನ್ಯಾಯ. ಆಂಧ್ರದಲ್ಲಿರುವಷ್ಟು ಅಭಿಮಾನಿಗಳು ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಹೀಗಾಗಿ ನಾನು ಅಭಿಮಾನಿಗಳಲ್ಲಿ ಕೇಳ್ಕೊಳ್ತೀನಿ, ಕಾಂಗ್ರೆಸ್ಸನ್ನ ಗೆಲ್ಲಿಸಿ. ಕರ್ನಾಟಕಕ್ಕೆ ಬರೋದು ನನಗೆ ತುಂಬಾನೇ ಸಂತೋಷ ಕೊಡುತ್ತೆ ಅಂತ ಮೆಗಾಸ್ಟಾರ್ ಚಿರಂಜೀವಿ ಹೇಳ್ತಾ ಇದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬಿಡೋಣ. ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ರಾಜ್ಯದಲ್ಲಿ ಚಿರಂಜೀವಿ ಮತ ಬೇಟೆ ಶುರುವಾಗಿದೆ. ಎಷ್ಟೊತ್ತಿಗೆ ಬಂದ್ರು ಯಲಹಂಕದಲ್ಲಿ, ಹಾಗೇನೆ ಎಲ್ಲೆಲ್ಲಿ ಈಗ ಹೋಗ್ತಾ ಇದ್ದಾರೆ? ಸಬಿತಾ, ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉದ್ದಕ್ಕೂ ಮೆಗಾಸ್ಟಾರ್ ಚಿರಂಜೀವಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಅವರ ಪರವಾಗಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಮೊದಲನೇದಾಗಿ ಯಲಹಂಕದ ಕೊಂಡಪ್ಪ ಲೇಔಟ್ನಲ್ಲಿ ಒಂದು ಬಹಿರಂಗ ಸಮಾವೇಶದಲ್ಲಿ ಅವರು ಪ್ರಚಾರ ಮಾಡಿದ್ರು. ಸುಮಾರು 10ವರೆಗೆ ಚಿರಂಜೀವಿ ಅವರು ಬಂದರು. ಸಾವಿರಾರು ಜನ ಅವ್ರನ್ನ ಪಟಾಕಿ ಹೊಡೆಯುವ ಮೂಲಕ ಮತ್ತೆ ಹೂಹಾರ ಹಾಕುವ ಮೂಲಕ ಅವ್ರನ್ನ ಬರಮಾಡಿಕೊಂಡ್ರು. ಈ ವೇಳೆ ದೊಡ್ಡ ಒಂದು 10 ನಿಮಿಷಗಳ ಕಾಲ ಒಂದು ಭಾಷಣ ಮಾಡಿದ್ರು. ಅವರು ತಮ್ಮ ಭಾಷಣದಲ್ಲಿ ಮೊಯ್ಲಿ ಅವರ ಬಗ್ಗೆ ಗುಣಗಾನ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಗುಜರಾತ್ನ ಅಭಿವೃದ್ಧಿ ಮತ್ತೆ ಮೋದಿ ಅವರ ಬಗ್ಗೆ ಕೂಡ ಅವರು ಟೀಕಾ ಪ್ರಹಾರ ಮಾಡ್ತಾ ಹೋದ್ರು. ಏನಂತಂದ್ರೆ ಮೋದಿ ಗುಜರಾತ್ ನಲ್ಲಿ ಆಗಿರುವಂತಹದ್ದು ಒಂದು ಡೆವಲಪ್ಮೆಂಟ್ ಏನಿದೆ ಅದೊಂದು ಪೊಳ್ಳು ಡೆವಲಪ್ಮೆಂಟ್. ಈಗಾಗಲೇ ದೇಶಾದ್ಯಂತ ಮೋದಿ ಅಲೆ ಅಂತ ಹೇಳ್ತಿದ್ದಾರೆ, ಅದೊಂದು ಪೊಳ್ಳು ಅಲೆ. ಗುಜರಾತ್ ನಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಕೂಡ ಆ ಪೊಳ್ಳು. ಈ ಬಗ್ಗೆ ಗುಜರಾತ್ ನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಮತ್ತೆ ಅದೆಲ್ಲ ಸುಳ್ಳು ಅನ್ನೋದ್ರ ಬಗ್ಗೆ ಸಿಪಿಎಂ ಒಂದು ಬುಕ್ ರಿಲೀಸ್ ಮಾಡಿದೆ. ಆ ಬುಕ್ ನಲ್ಲಿ ತುಂಬಾ ಸವಿವರವಾಗಿ ಗುಜರಾತ್ ನಲ್ಲಿ ಏನೆಲ್ಲ ಶೋಷಣೆಗಳು ನಡೀತಾ ಇದೆ, ಮಹಿಳೆಯರಿಗೆ ಏನೆಲ್ಲ ಕಾರ್ಮಿಕರಿಗೆ ಶೋಷಣೆ ಇದೆ, ಮತ್ತೆ ಎರಡೂ ವರ್ಗಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಅನಾದರಣೆ ತೋರಿಸ್ತಾ ಇದ್ದಾರೆ ಮೋದಿ ಅವರು ಅನ್ನೋದ್ರ ಬಗ್ಗೆ ಆ ಸಿಪಿಎಂ ಏನ್ ಬುಕ್ ಬರ್ತಿದ್ದಾರೆ ಆ ಬುಕ್ ಅಲ್ಲಿ ಸವಿವರವಾಗಿ ಹೇಳಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಭಾಷಣ ಉದ್ದಕ್ಕೂ ಅರ್ಧ ಭಾಷಣ ಮೋದಿ ಮತ್ತೆ ಬಿಜೆಪಿ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಭಾಷಣ ಮಾಡಿದ್ರು. ಮತ್ತೆ ಇನ್ನೊಂದು ಅರ್ಧ ಭಾಷಣವನ್ನ ಕಾಂಗ್ರೆಸ್ ಮೊಯ್ಲಿ ಮತ್ತೆ ಕಾಂಗ್ರೆಸ್ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಹೋದ್ರು. ಮೊಯ್ಲಿಯನ್ನ ಅವರು ಒಂದು ಹಂತದಲ್ಲಿ ಭೀಷ್ಮಾಚಾರ್ಯಗೂ ಕೂಡ ಹೋಲಿಸಿದ್ರು. ಭೀಷ್ಮಾಚಾರ್ಯನಂತೆ ಮೊಯ್ಲಿ ಅವರು ಕೂಡ ಕ್ಷೇತ್ರದ ಉದ್ಧಾರಕ್ಕೆ ಸಾಕಷ್ಟು ಶ್ರಮ ಪಡ್ತಿದ್ದಾರೆ. ಎತ್ತಿನಹೊಳೆ ಯೋಜನೆ ಕೂಡ ಅವರು ತಂದಿದ್ದಾರೆ. ಹಾಗಾಗಿ ಮೊಯ್ಲಿ ಅವರಿಗೆ ಮತ ಹಾಕಿ ಆ ಮೂಲಕ ಕಾಂಗ್ರೆಸ್ನ ಗೆಲ್ಲಿಸಿದ್ರೆ ಮಾತ್ರ ಸಮಾಜದಲ್ಲಿ ಒಂದು ಸಾಮಾಜಿಕ ನ್ಯಾಯ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಸಬಿತಾ, ತುಂಬಾನೇ ಬ್ಯುಸಿ ಇದ್ದೀನಿ, ಆಂಧ್ರದಲ್ಲೂ ಕೂಡ ನನಗೆ ಪುರ್ಸೊತ್ತಿಲ್ಲ, ತುಂಬಾನೇ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾನು ಮೊಯ್ಲಿ ಅವರು ಕೇಳ್ಕೊಂಡ್ರು ಅಂತ ಬಂದೆ ಅಂತ ಹೇಳಿದ್ರು ಚಿರಂಜೀವಿ. ಸೊ ಒಟ್ಟಾರೆ ಅಲ್ಲಿ ಭಾಷಣದಲ್ಲಿ ಯಾವ ರೀತಿ ಬಿಜೆಪಿನ ಒಂದು ಟಾರ್ಗೆಟ್ ಮಾಡಲಾಗ್ತಿತ್ತು, ಹಾಗೇನೆ ಮೊಯ್ಲಿ ಅವರ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಜನರ ಒಂದು ಕಾನ್ಸಂಟ್ರೇಷನ್ ತಗೊಳ್ಳೋಕೆ ಮೆಗಾಸ್ಟಾರ್ ಯೂಸ್ ಮಾಡಿರುವಂತಹ ಟ್ರಿಕ್ಸ್ ಏನು? ಹೌದು, ಆಂಧ್ರದಲ್ಲೂ ಕೂಡ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಇವರು ಕೂಡ ಪ್ರಚಾರ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಪಕ್ಷದ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಮತ್ತೆ ಆಂಧ್ರ ಕಾಂಗ್ರೆಸ್ನ ಕಮಿಟಿ ಅಧ್ಯಕ್ಷ ಕೂಡ ಇವರೇ. ಹಾಗಾಗಿ ತುಂಬಾ ಬ್ಯುಸಿ ಇದ್ದೇನೆ, ನಾನು ಕರ್ನಾಟಕ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಮೊಯ್ಲಿ ಅವರು ನನ್ನ ಉತ್ತಮ ಸ್ನೇಹಿತರು, ಹಾಗಾಗಿ ಅವರು ಕೇಳ್ಕೊಂಡ್ರು, ಹಾಗಾಗಿ ನಾನು ಬಂದಿದ್ದೇನೆ. ನನ್ನ ಆಂಧ್ರದಲ್ಲಿ ಎಷ್ಟು ಮಂದಿ ಅಭಿಮಾನಿಗಳು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಷ್ಟೇ ಮಂದಿ ಅಭಿಮಾನಿಗಳು ನನಗೆ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ನೀವು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಿ ಅನ್ನುವಂಥ ಒಂದು ಮತಯಾಚನೆ ಮಾಡಿದ್ರು. ಅವ್ರು ಒಟ್ಟಾರೆಯಾಗಿ ಏನ್ ಟ್ಯಾಕ್ಟಿಕ್ಸ್ ಇಟ್ಕೊಂಡ್ರು ಅಂತಂದ್ರೆ ಬಿಜೆಪಿ ಸೋಲು ಅಂದ್ರೆ ಮೋದಿ ಅಲೆ ಮತ್ತೆ ಗುಜರಾತ್ ನಲ್ಲಿ ಆಗಿರುವಂತಹ ಅಭಿವೃದ್ಧಿ ಅದು ಸುಳ್ಳು ಅನ್ನೋದ್ರ ಬಗ್ಗೆ ಟೀಕಾ ಪ್ರಹಾರ ಮಾಡುವ ಮೂಲಕ ಇಲ್ಲಿ ಜನರನ್ನ ಸೆಳೆಯುವ ಮೂಲಕ ಅವರು ಮಾತಾಡಿದ್ರು. ಮತ್ತೆ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಕೂಡ ಇದೇ ವೇಳೆ ಅವರು ಮಂಡಿಸ್ತಾ ಹೋದ್ರು. ಅದು ಅಲ್ಲದೆ ಮೊಯ್ಲಿ ಅವರ ಬಗ್ಗೆನೂ ಕೂಡ ಅವರು ಹೊಗಳ್ತಾ ಹೋದ್ರು. ಒಟ್ಟಾರೆಯಾಗಿ ಅರ್ಧ ಭಾಷಣ ಬಿಜೆಪಿ ಬಗ್ಗೆ ಟೀಕೆ ಮಾಡೋದ್ರ ಮೂಲಕ, ಅರ್ಧ ಭಾಷಣ ಕಾಂಗ್ರೆಸ್ನ ಹೊಗಳೋ ಮೂಲಕ ಮತಯಾಚನೆ ಮಾಡಿದ್ರು ಅಂತ ಹೇಳ್ಬೋದು. ಸಬಿತಾ, ಮಸೂದ್, ಮೆಗಾಸ್ಟಾರ್ ಇನ್ನು ಯಾವ್ಯಾವ ಕಡೆ ಎಲ್ಲ ಭೇಟಿ ಕೊಡ್ತಿದ್ದಾರೆ? ಮಂಡ್ಯಕ್ಕೆ ಏನಾದರೂ ಭೇಟಿ ಕೊಡುವ ಸಾಧ್ಯತೆ ಇದೆಯಾ? ಸಬಿತಾ, ಇವತ್ತು ಇಡೀ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಾರ ಮಾಡ್ತಾ ಇರುವಂತದ್ದು. ಈಗಷ್ಟೇ 10ವರೆಗೆ ಇಲ್ಲಿ ಮುಗಿಸ್ಕೊಂಡಿದ್ದಾರೆ. ಯಲಹಂಕದ ಕೊಂಡಪ್ಪ ಬಡಾವಣೆಯಲ್ಲಿ ಇಲ್ಲಿ ಮುಗಿಸಿದ್ದಾರೆ. ಇಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರ ಹೋಗ್ತಾರೆ, ಅಲ್ಲೊಂದು ಸಮಾವೇಶ ಇರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಮೊಯ್ಲಿ ಅವರು ಅವ್ರನ್ನ ಕೂಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಅವರು ಬೇರೆ ಬೇರೆ ಕಡೆ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಚಿರಂಜೀವಿಗೆ ಮೊಯ್ಲಿ ಅವರು ಸಾಥ್ ಕೊಡಬಹುದು. ಅಲ್ಲಿ ಚಿಕ್ಕಬಳ್ಳಾಪುರದ ಒಂದು ಸಮಾವೇಶ ಮುಗಿಸ್ಕೊಂಡು ಅವರು ಬಾಗೇಪಲ್ಲಿ ಹತ್ರ ಒಂದು ರೋಡ್ ಶೋ ಮಾಡ್ತಾರೆ. ಅಲ್ಲಿಂದ ಗೌರಿಬಿದನೂರಿನವರೆಗೂ ಕೂಡ ರೋಡ್ ಶೋ ಮಾಡೋ ಮೂಲಕ ಇಡೀ ದಿನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾತ್ರ ಅವರು ಗಮನ ಕೊಡ್ತಾ ಇದ್ದಾರೆ. ಸಬಿತಾ, ಓಕೆ, ಒಟ್ಟಾರೆ ಅಲ್ಲಿ ಮತಯಾಚನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮೆಗಾಸ್ಟಾರ್ ಅನ್ನೋ ಒಂದು ಕ್ರೇಜ್ ಈಗಲೂ ಕೂಡ ಆಗಿದೆ ಜನರಲ್ಲಿ. ಒಟ್ಟಾರೆ ಅಲ್ಲಿ ಎಷ್ಟು ಜನ ಸೇರಿದ್ರು ಚಿರಂಜೀವಿ ಅವರನ್ನ ನೋಡೋದಕ್ಕೆ?
ಹೌದು, ಕರ್ನಾಟಕದಲ್ಲೂ ಕೂಡ ಚಿರಂಜೀವಿ ಅಂತಂದ್ರೆ ತುಂಬಾ ಜನ ಅಭಿಮಾನಿಗಳು ಎಕ್ಸೈಟ್ ಆಗ್ತಾ ಇರುವಂತದ್ದು. ಹಾಗಾಗಿ ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಅವರ ಅಭಿಮಾನ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ ಅಭಿಮಾನಿಗಳು. ಇಲ್ಲಿ ಯಲಹಂಕದ ಕೊಂಡಪ್ಪ ಬಡಾವಣೆಯಲ್ಲಿ ಏನು ಇವರು ಬರೋಕ್ ಮುಂಚೆನೆ, ಚಿರಂಜೀವಿ ಬರೋಕ್ ಮುಂಚೆನೆ ಸಾವಿರಾರು ಜನ ಇಲ್ಲಿನ ಒಂದು ಆಟದ ಮೈದಾನದಲ್ಲಿ ನೆರೆದಿದ್ರು. ಅವ್ರು ಬರ್ತಿದ್ದಂತೆ 10:00 ಅವ್ರು ಬರ್ತಿದ್ದಂತೆ ಸಾಲು ಸಾಲಾಗಿ ಪಟಾಕಿಗಳನ್ನ ಸಿಡಿಸಿದ್ರು, ಮತ್ತೆ ಹೂಹಾರ ಹಾಕಿದ್ರು. ತುಂಬಾ ಜನ ಅಭಿಮಾನಿಗಳು, ಅಭಿಮಾನಿ ಸಂಘಟನೆಗಳು ಕೂಡ ವೇದಿಕೆ ಮೇಲೆ ಹೋಗಿ ಚಿರಂಜೀವಿಗೆ ಬರಮಾಡ್ಕೊಂಡ್ರು. ಅವ್ರಿಗೆ ಹೂಹಾರ ಹಾಕೋ ಮೂಲಕ ತಮ್ಮ ಅಭಿಮಾನವನ್ನ ತೋರಿಸಿದ್ರು. ಒಟ್ಟಿನಲ್ಲಿ ನಿನ್ನೆಯಷ್ಟೇ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ಕರೆಸಿ ಪ್ರಚಾರ ಮಾಡಿದ್ದಾರೆ. ಅದೇ ರೀತಿ ಸ್ಟಾರ್ ಕ್ಯಾಂಪೇನ್ ಆಗಿರುವಂತಹ ಚಿರಂಜೀವಿ ಅವರನ್ನ ಇವತ್ತು ಅಂದ್ರೆ ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಅದರ ಮುನ್ನಾ ದಿನವಾದ ಇವತ್ತು ಕಾಂಗ್ರೆಸ್ ಅವರು ಸ್ಟಾರ್ ಪ್ರಚಾರಕರಾಗಿರುವಂತಹ ಚಿರಂಜೀವಿ ಅವರನ್ನ ಕರೆಸಿ ಕಾಂಗ್ರೆಸ್ ಪರ ಮತ ಪ್ರಚಾರ ಮಾಡಿಸ್ತಾ ಇದ್ದಾರೆ. ಸಬಿತಾ, ಧನ್ಯವಾದ ಮಸೂದ್ ಎಲ್ಲ ಮಾಹಿತಿ.